ಸ್ನೇಹಿತರೆ ನಮಸ್ಕಾರ. ನಾಯ್ಕ್ಸ್ ಎಜುಕೇಷನ್ ಕನ್ನಡದಲ್ಲಿ ಎಕ್ಸೆಲ್ ಸರಣಿಯ 49ನೇ ಸಂಚಿಕೆಗೆ ನಿಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಎಕ್ಸೆಲ್ನ ಪಿವಟ್ ಟೇಬಲ್ನ ಮುಂದುವರಿದ ಭಾಗ ಅಂದರೆ ಪಾರ್ಟ್ 2 ಅನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಪಿವಟ್ ಟೇಬಲ್ ಮತ್ತು ಅದರ ಜೊತೆಗೆ ಡ್ಯಾಶ್ ಬೋರ್ಡು ಅಂದರೆ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ಅಂದರೆ ಲಾಸ್ಟ್ 2 ವಿಡಿಯೋಗಳಲ್ಲಿ ನಾನು ಪಿವಟ್ ಟೇಬಲ್ ಅಂದರೆ ಏನು, ಅದನ್ನು ಯಾಕೆ ಯೂಸ್ ಮಾಡ್ತಾರೆ, ಹೇಗೆ ಮಾಡ್ತಾರೆ ಮತ್ತು ಅದರಲ್ಲಿ ಏನೇನು ಸೆಟ್ಟಿಂಗ್ಸ್ಗಳನ್ನು ಚೇಂಜ್ ಮಾಡ್ಕೋಬೋದು ಅನ್ನೋದನ್ನು ಕಳೆದ 2 ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವಾಗಿ ಪಿವಟ್ ಟೇಬಲ್ ಮತ್ತು ಡ್ಯಾಶ್ ಬೋರ್ಡ್ ಅನ್ನುವಂಥದ್ದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಇಲ್ಲಿ ನೀವು ಡ್ಯಾಶ್ ಬೋರ್ಡ್ ಅಂದರೆ ಏನು ಅನ್ನೋದು ನಿಮಗೆ ಕಲ್ಪನೆ ಇಲ್ಲ ಅಂತಿದ್ದರೆ ಇಲ್ಲಿ ನೋಡಿ, ನನ್ನ ಹತ್ರ ಒಂದಷ್ಟು ಚಾರ್ಟ್ಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಥ ಡೇಟಾ ಇಲ್ಲಿದೆ. ಸೊ ಈ ಡೇಟಾದ ಬಗ್ಗೆ ನನಗೆ ಕ್ವಿಕ್ಕಾಗಿ ಒಂದು ಅನಾಲಿಸಿಸ್ ಬೇಕು ಅಂತಂದರೆ ನಾನು ಇದನ್ನು ಈ ಥರ ನೋಡಿಕೊಂಡು ಹೋದರೆ ನನಗೇನು ಅಂದಾಜು ಅಥವಾ ಅದರ ಬಗ್ಗೆ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಒಂದು ಚಾರ್ಟ್ ಮುಖಾಂತರ ನಾನು ಅದನ್ನು ಅನಾಲಿಸಿಸ್ ಮಾಡ್ಬೋದು. ಸೊ ಇಲ್ಲಿ ನಾನೀಗ ಪ್ರಾಡಕ್ಟ್ಗಳು ಯಾವ ರೀಜನ್ಗಳಲ್ಲಿ ಯಾವ ಕಲರ್ನ ಪ್ರಾಡಕ್ಟ್ಗಳು ಸೇಲ್ ಆಗಿದೆ ಅನ್ನುವಂಥ ಒಂದು ಮಾಹಿತಿ ನನ್ನ ಹತ್ರ ಇದೆ. ಈಗ ಉದಾಹರಣೆಗೆ ಇಲ್ಲಿ 4 ರೀಜನ್ಗಳಿದ್ದಾವೆ, 4 ರೀಜನ್ ಮತ್ತು 4 ಕಲರ್ಗಳಿದ್ದಾವೆ. ಈಗ ಒಂದು ಬ್ಲೂ ಕಲರ್ನ ಪ್ರಾಡಕ್ಟು ಎಲ್ಲಿ ಎಷ್ಟೆಷ್ಟು ಸೇಲ್ ಆಗಿದೆ ಅನ್ನೋದನ್ನು ನಾನು ತಿಳ್ಕೋಬೇಕು ಅಂತಂದರೆ ಈ ಥರ ನಾನು ಕ್ಲಿಕ್ ಮಾಡಿದಾಗ ನನ್ನ 4 ಅಥವಾ 3-4 ಚಾರ್ಟ್ಗಳು ಏನಿದ್ದಾವೆ ಅದು ಏಕಕಾಲಕ್ಕೆ ಬದಲಾವಣೆ ಆಗ್ತವೆ. ಸೊ ಅದನ್ನು ನಾವು ಇಂಟ್ರ್ಯಾಕ್ಟಿವ್ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಇಲ್ಲಿ ನೋಡಿ, ನಾನು ಯಾವುದಾದ್ರೂ 2 ರೀಜನ್ಗಳನ್ನು ಸೆಲೆಕ್ಟ್ ಮಾಡಿದಾಗ ಈ ಥರ ಎಲ್ಲ ಚಾರ್ಟ್ಗಳು ಬದಲಾವಣೆ ಆಗ್ತವೆ. ಸೊ ಇದನ್ನು ನಾವು ಇಂಟ್ರ್ಯಾಕ್ಟಿವ್ ಡ್ಯಾಶ್ ಬೋರ್ಡ್ ಅಂತ ಕರಿತೀವಿ. ಸೊ ಇಂಥ ಇಂಟರಾಕ್ಟಿವ್ ಡ್ಯಾಶ್ ಬೋರ್ಡು ಹೇಗೆ ಮಾಡೋದು ಅಂತ ನೀವು ತಿಳ್ಕೊಂಡಿದ್ದರೆ ನಿಮಗೆ ನಿಮ್ಮ ಕಚೇರಿಗಳಲ್ಲಿ, ಕಂಪನಿಗಳಲ್ಲಿ ಒಂದು ದೊಡ್ಡ ಮಟ್ಟದ ಡೇಟಾ ಸೆಟ್ ಇದ್ದಾಗ ಅದನ್ನು ಹೇಗೆ ಕ್ವಿಕ್ಕಾಗಿ ಅನಾಲಿಸಿಸ್ ಮಾಡ್ಬೋದು ಅನ್ನೋದನ್ನು ನೀವು ತಿಳ್ಕೊಬೋದು. ಸೊ ಹಾಗಾಗಿ ಈ ಡ್ಯಾಶ್ ಬೋರ್ಡನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಡೇಟಾವನ್ನು ಬೇರೆ ಒಂದು ಎಕ್ಸೆಲ್ ಶೀಟಿಗೆ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಈಗ ಡ್ಯಾಶ್ ಬೋರ್ಡನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಉದಾಹರಣೆಗೆ ಇಲ್ಲಿ ನೀವು ಏನಿಲ್ಲ, ಇದು ತುಂಬಾ ಸಿಂಪಲ್ ಆಗಿರುವಂಥದ್ದು. ನೀವು ಇಲ್ಲಿ 3 ಸ್ಟೆಪ್ಗಳನ್ನು ಫಾಲೋ ಮಾಡಿದರೆ ಆಯಿತು. ಸೊ ಮೊದಲನೇದಾಗಿ ನಿಮಗೆ ಎಷ್ಟು ಚಾರ್ಟ್ಗಳು ಬೇಕು ಅನ್ನೋದನ್ನು ನೀವು ಮೊದಲನೇದಾಗಿ ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ 3 ಚಾರ್ಟ್ಗಳನ್ನು ಮಾಡ್ತೀನಿ. ನೀವು ನಿಮ್ಮ ಡೇಟಾಗೆ ತಕ್ಕಂತೆ ಎಷ್ಟು ಚಾರ್ಟ್ಗಳು ಬೇಕು ಅನ್ನೋದನ್ನು ನೀವು ನಿರ್ಧರಿಸಿ ನಿಮಗೆ ಡ್ಯಾಶ್ ಬೋರ್ಡ್ಗಳನ್ನು ಮಾಡ್ಕೋಬೋದು. ಉದಾಹರಣೆಗೆ ಇಲ್ಲಿ ಈಗ ನೀವು ಫಸ್ಟಿಗೆ ನಾವು ಒಂದು ಪಿವಟ್ ಟೇಬಲನ್ನು ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಇಲ್ಲಿ ಇದು ಡೇಟಾ ಶೀಟು, ಇಲ್ಲೊಂದು ಇನ್ನೊಂದು ಶೀಟನ್ನು ಆ್ಯಡ್ ಮಾಡ್ತೀನಿ. ಅದಕ್ಕೆ ನಾನು ಡ್ಯಾಶ್ ಬೋರ್ಡ್ ಅಂತ ಹೆಸರು ಕೊಡ್ತೀನಿ. ಡ್ಯಾಶ್ ಬೋರ್ಡ್ ಅಂತ ಹೆಸರು ಕೊಟ್ಟಿದ್ದೀನಿ. ಸೊ ಈಗ ಇಲ್ಲಿ ನಾನು ನನ್ನ ಡ್ಯಾಶ್ ಬೋರ್ಡನ್ನು ಕ್ರಿಯೇಟ್ ಮಾಡ್ತೀನಿ. ಸೊ ಅದಕ್ಕಿಂತ ಮೊದಲು ನಾನು ಒಂದು ಪಿವಟ್ ಟೇಬಲನ್ನು ಇನ್ಸರ್ಟ್ ಮಾಡ್ಕೋಬೇಕು. ಪಿವಟ್ ಟೇಬಲ್ ನಿಮಗೆ ಇನ್ಸರ್ಟ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ಸರ್ಟಲ್ಲಿ ಪಿವಟ್ ಟೇಬಲ್. ಸೊ ಇಲ್ಲಿ ನ್ಯೂ ವರ್ಕ್ಶೀಟ್ ಅಥವಾ ಎಕ್ಸಿಸ್ಟಿಂಗ್ ವರ್ಕ್ಶೀಟು ಇಲ್ಲಿ ಓಕೆ ಕೊಡಿ. ಸೊ ಇಲ್ಲಿ ನಿಮ್ಮದು ಪಿವಟ್ ಟೇಬಲ್ ಬರುತ್ತೆ. ಅದನ್ನು ನಾನು ಸ್ವಲ್ಪ ಈ ಕಡೆ ತರ್ತೀನಿ. ಸೊ ಈಗ ಇಲ್ಲಿ ಪಿವಟ್ ಟೇಬಲ್ ಬರುತ್ತೆ. ನಾನು ಹೇಳಿದ್ದೀನಿ, ಯಾವುದೇ ನಂಬರ್ಸ್ ಇರುವಂತಹ ಕಾಲಮ್ಗಳನ್ನು ನೀವು ವ್ಯಾಲ್ಯೂಸಿಗೆ ತರಬೇಕಾಗುತ್ತೆ. ಆಮೇಲೆ ಇನ್ನೊಂದು ಯಾವುದಾದ್ರೂ ಒಂದು ಹೆಡ್ಡಿಂಗನ್ನು ಅಥವಾ ಒಂದು ಕಾಲಮನ್ನು ನೀವು ನಿಮ್ಮ ರೋಸ್ ಅಥವಾ ಕಾಲಮ್ಸಿಗೆ ತರ್ಬೋದು. ಸೊ ನಾನು ಇಲ್ಲಿ ರೋಸ್ ಬಾಕ್ಸಲ್ಲಿ ತರ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಒಂದು ಸಣ್ಣ ಟೇಬಲ್ ನಮ್ಮ ಹತ್ರ ಇದೆ. ಇದು ರೀಜನ್ ವೈಸ್ ಸೇಲ್ಸ್. ಸೊ ರೀಜನನ್ನು ಇಲ್ಲಿ ಹಾಕಿದ್ದೀನಿ. ಸೊ ರೀಜನ್ ವೈಸ್ ಸೇಲ್ಸು ನಿಮಗೆ ಇಲ್ಲಿ ಟೋಟಲ್ ರೀಜನ್ ವೈಸ್ ಸೇಲ್ಸ್ ಇಷ್ಟು ಗೊತ್ತಾಗುತ್ತೆ. ಸೊ ನಾವೀಗ ಇದಕ್ಕೊಂದು ಚಾರ್ಟ್ ಮಾಡಬೇಕಾಗುತ್ತೆ. ಚಾರ್ಟ್ ಮಾಡೋದಲ್ಲಿ ಪಿವಟ್ ಟೇಬಲ್ ಅನಲೈಸ್ ಅಂತ ಹಾಕಿ ಇಲ್ಲಿ ಕ್ಲಿಕ್ ಮಾಡಿ ಪಿವಟ್ ಚಾರ್ಟ್ ಅಂತ ಕ್ಲಿಕ್ ಮಾಡಿದರೆ ನೀವು ಯಾವುದಾದ್ರೂ ಒಂದು ಚಾರ್ಟನ್ನು ಸೆಲೆಕ್ಟ್ ಮಾಡ್ಬೋದು. ನಾನಿಲ್ಲೀಗ ಪೈ ಚಾರ್ಟನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಓಕೆ ಕೊಡ್ತಾಯಿದ್ದೀನಿ. ಸೊ ಇದು ಪೈ ಚಾರ್ಟು. ಸೊ ಈ ಚಾರ್ಟನ್ನು ನಾನು ತಗೊಂಡು ಕಾಪಿ ಮಾಡಿಕೊಂಡು ನನ್ನ ಡ್ಯಾಶ್ ಬೋರ್ಡಿಗೆ ಪೇಸ್ಟ್ ಮಾಡ್ತಾಯಿದ್ದೀನಿ. ಡ್ಯಾಶ್ ಬೋರ್ಡ್ ಶೀಟಲ್ಲಿ ಸೊ ಈ ಥರ ಕಾಪಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದನ್ನು ಎಡಿಟ್ ಮಾಡ್ಕೋಬೋದು. ಇದು ಆಪ್ಷನಲ್ಲು. ಅದರ ಸೈಜು ದೊಡ್ಡದು ಚಿಕ್ಕದು ಎಲ್ಲ ಮಾಡ್ಕೋಬೋದು. ಸೊ ಇದು ಡ್ಯಾಶ್ ಬೋರ್ಡು ಒಂದನೇ ಚಾರ್ಟು. ಇನ್ನು ನನಗೆ ಇನ್ನೊಂದು ಚಾರ್ಟ್ ಬೇಕು ಅಂತಂದರೆ ಮತ್ತೆ ವಾಪಸ್ ಡೇಟಾಕ್ಕೆ ಹೋಗಿ ಅದೇ ಪ್ರೊಸೀಜರನ್ನು ಮತ್ತೆ ಮಾಡಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಪಿವಟ್ ಟೇಬಲ್ ಶೀಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಈಗ ನಾನು
ಆ್ಯಸ್ ಯೂಶ್ವಲ್ ಸೇಲ್ಸನ್ನು ವ್ಯಾಲ್ಯೂಸಿಗೆ ತರ್ತಾ ಇದ್ದೀನಿ. ಅಂದರೆ ಇಲ್ಲಿ ನನ್ನ ಸೇಲ್ಸ್ ಇದೆ, ನಂಬರ್ಸ್ ಇದೆ. ನಂತರ ನಾನು ಕಲರನ್ನು ಇಲ್ಲಿಗೆ ತರ್ತಾ ಇದ್ದೀನಿ. ಸೊ ಇಲ್ಲಿ 4 ಕಲರ್ನ ಪ್ರಾಡಕ್ಟ್ಗಳು ಸೇಲ್ ಆಗಿದ್ದಾವೆ ಅಂತ ಅರ್ಥ. ಸೊ ಇದನ್ನೀಗ ನಾನು ಇನ್ನೊಂದು ಚಾರ್ಟನ್ನು ಇನ್ಸರ್ಟ್ ಮಾಡ್ತೀನಿ. ಈ ಸಲ ನಾನು ಬಾರ್ ಚಾರ್ಟನ್ನು ಹಾಕ್ಕೊಳ್ತೀನಿ. ಸೊ ಇಲ್ಲಿ ಬಾರ್ ಚಾರ್ಟನ್ನು ಬಂತು. ಇದನ್ನು ನಾನು ಡಿಲೀಟ್ ಮಾಡಿಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡ್ಕೋಬೋದು ನಿಮಗೆ ಬೇಕಂತಂದರೆ, ಇಲ್ಲಾಂದರೆ ಹಾಗೆಯೇ ಕಾಪಿ ಪೇಸ್ಟ್ ಮಾಡ್ಬೋದು. ಈಗ ನಾನು ಕಾಪಿ ಮಾಡಿ ನನ್ನ ಡ್ಯಾಶ್ಬೋರ್ಡ್ ಶೀಟಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಅದೇ ಥರ ಸೈಜನ್ನು ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇನ್ನು ಲಾಸ್ಟ್ ಇನ್ನೊಂದು ಚಾರ್ಟನ್ನು ನಾನು ತರ್ತೀನಿ. ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ಚಾರ್ಟ್ಗಳನ್ನು ತರ್ಬೋದು. ಸೊ ಇನ್ನೊಂದು ಸಲ ಅದೇ ಪ್ರೊಸೀಜರು, ಡೇಟಾಗೆ ಹೋಗಿ ಇನ್ಸರ್ಟ್ ಮಾಡಿ ಪಿವಟ್ ಟೇಬಲ್ ಇನ್ಸರ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಮತ್ತೆ ನಿಮ್ಮ ಪಿವಟ್ ಟೇಬಲ್ ಇಲ್ಲಿ ಬರುತ್ತೆ. ಇದನ್ನು ನಾನು ಈ ಸಲ ಸೇಲ್ಸನ್ನು ಆ್ಯಸ್ ಯೂಶ್ವಲ್ ತರ್ತಾಯಿದ್ದೀನಿ. ಈಗ ನಾನು ಡೇಟನ್ನು ಇಲ್ಲಿ ತರ್ತಾಯಿದ್ದೀನಿ, ಡೇಟ್ ಕಾಲಮನ್ನು ಇಲ್ಲಿ ತರ್ತಾಯಿದ್ದೀನಿ. ಸೊ ಇಯರ್ ವೈಸ್ ಸೇಲ್ಸ್ ಇಲ್ಲಿ ಗೊತ್ತಾಗುತ್ತೆ. ಸೊ ಈ ಇಯರ್ ವೈಸ್ ಸೇಲ್ಸಿಗೆ ನಾನು ಇನ್ನೊಂದು ಪಿವಟ್ ಚಾರ್ಟನ್ನು ಹಾಕ್ತಾಯಿದ್ದೀನಿ. ಈ ಸಲ ನಾನು ಲೈನ್ ಚಾರ್ಟನ್ನು ಹಾಕ್ಕೊಳ್ತೀನಿ. ಸೊ ಈ ಥರ ಮೂರು ಥರದ ಚಾರ್ಟ್ಗಳನ್ನು ನಾನು ಕಾಪಿ ಮಾಡಿಕೊಂಡೆ, ಕ್ರಿಯೇಟ್ ಮಾಡಿಕೊಂಡು ಕಾಪಿ ಮಾಡಿಕೊಂಡೆ ಈಗ ಡ್ಯಾಶ್ಬೋರ್ಡಲ್ಲಿ. ಸೊ ಈ ಥರ ನೀವು ಕ್ರಿಯೇಟ್ ಮಾಡಿದ ಮೇಲೆ ಎಷ್ಟು ಬೇಕೋ ಅಷ್ಟು ಸಂಖ್ಯೆಯ ಚಾರ್ಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡ ಮೇಲೆ ನೀವೇನು ಮಾಡಬೇಕು, ಇದನ್ನು ಕ್ಲೋಸ್ ಮಾಡಿ. ಇಲ್ಲಿ ನೀವು ಇದೀಗ ಎರಡನೇ ಸ್ಟೆಪ್ ಆಯಿತು. ಇನ್ನು ಸ್ಲೈಸರನ್ನು ನೀವು ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಸ್ಲೈಸರು ಇಲ್ಲಿ ನೋಡಿ, ಈಗ ನೀವು 3 ಶೀಟಿಗೆ 3 ಚಾರ್ಟ್ಗಳನ್ನು ಮಾಡಿದ್ದೀರಿ. ಅದರ ಪ್ರಕಾರ 3 ಶೀಟುಗಳು ಇಲ್ಲಿ ಕ್ರಿಯೇಟ್ ಆಗಿರಬೇಕು, ಇಲ್ಲಾಂದರೆ ಅದು ಆಗೋದಿಲ್ಲ. ಸೊ ಈಗ ನಾನು ಡ್ಯಾಶ್ಬೋರ್ಡಿಗೆ ಹೋಗಿ ಇಲ್ಲಿ ನೆಕ್ಸ್ಟ್ ಪಿವಟ್ ಚಾರ್ಟ್ ಅನಲೈಸ್ಗೆ ಬಂದು ಇಲ್ಲಿ ನಾನು ಇನ್ಸರ್ಟ್ ಸ್ಲೈಸರ್ ಅಂತ ಕೊಡ್ತೀನಿ. ಇನ್ಸರ್ಟ್ ಸ್ಲೈಸರು, ನೀವು ನಿಮ್ಮ ಹತ್ರ 3 ಚಾರ್ಟ್ ಇದೆ, ಒಂದು ಕಲರ್ ವೈಸ್, ರೀಜನ್ ವೈಸ್ ಮತ್ತು ಇಯರ್ ವೈಸ್ ಸೇಲ್ಸು. ಸೊ ಈ ಥರ 3 ಸ್ಲೈಸರನ್ನು ನಾನು ಕಾಪಿ ಮಾಡಿಕೊಂಡೆ. ಸೊ ಈ ಸ್ಲೈಸರನ್ನು ನೀವು ಎಲ್ಲಿ ಬೇಕೋ ಅಲ್ಲಿ ಇಟ್ಕೋಬೋದು. ಸೊ ನಾನು ಇಲ್ಲೆಲ್ಲಾದರೂ ಇಟ್ಕೊಳ್ತೀನಿ. ಇದರ ಸೈಜು ಬೇಕಾದಾಗ ನಾನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಮಾಡಿ ಸೈಜನ್ನು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಓಕೆ, ಇದು ಸ್ಲೈಸರ್. ಸೊ ಇದರಲ್ಲಿ ಅಂದರೆ ಇದೊಂದು ಫಿಲ್ಟರ್ ಆಪ್ಷನ್ನು. ನಾನು ಸ್ಲೈಸರನ್ನು ಹೇಗೆ ಇನ್ಸರ್ಟ್ ಮಾಡೋದು ಮತ್ತು ಅದರ ಯೂಸೇಜ್ ಏನು ಅನ್ನೋದನ್ನು ನನ್ನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಅಲ್ಲಿ ಹೋಗಿ ನೋಡ್ಬೋದು. ಇದರ ಡಿಸ್ಕ್ರಿಪ್ಷನನ್ನು ಲಿಂಕನ್ನು ನಾನು ಮೇಲೆಗಡೆ ಕೊಟ್ಟಿರ್ತೀನಿ. ನೀವು ಅಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಸ್ಲೈಸರನ್ನು ಹೇಗೆ ಇನ್ಸರ್ಟ್ ಮಾಡೋದು ಮತ್ತು ಅದರ ಪ್ರಯೋಜನಗಳು ಏನು ಅನ್ನೋದನ್ನು ಆ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ಇದನ್ನು ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಈ 3 ಸ್ಲೈಸರ್ಗಳನ್ನು ಈ 3 ಚಾರ್ಟ್ಗಳ ಜೊತೆ ಕನೆಕ್ಟ್ ಮಾಡಬೇಕು. ಏನಿಲ್ಲ, ಒಂದೊಂದು ಚಾರ್ಟಿಗೆ ಬಂದು ರೈಟ್ ಕ್ಲಿಕ್ ಮಾಡಿ ರಿಪೋರ್ಟ್ ಕನೆಕ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ಉಳಿದ 2 ಚಾರ್ಟ್ಗಳ ಜೊತೆ ಲಿಂಕ್ ಮಾಡಿ. ಅದೇ ಥರ ಈ ಸ್ಲೈಸರಿಗೆ ಬಂದು ರೈಟ್ ಕ್ಲಿಕ್ ಮಾಡಿ ರಿಪೋರ್ಟ್ ಕನೆಕ್ಷನ್ಸ್ ಮೇಲೆ ಇದೆರಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೊನೆಯದಾಗಿ ಕೊನೆ ಚಾರ್ಟ್ ಸ್ಲೈಸರ್ ಮೇಲೆ ಬಂದು ಉಳಿದ 2 ಸ್ಲೈಸರ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಇಂಟ್ರ್ಯಾಕ್ಟಿವ್ ಡ್ಯಾಶ್ಬೋರ್ಡು ರೆಡಿ ಆಯಿತು. ಈಗ ನೋಡಿ, ನಾನು ಯಾವುದಾದ್ರು 2 ಕಲರ್ನ ಪ್ರಾಡಕ್ಟ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಇದು ಎಲ್ಲ ಪ್ರಾಡಕ್ಟ್ಗಳು ಸೆಲೆಕ್ಟ್ ಆಗಿದ್ದಾವೆ. ಉದಾಹರಣೆಗೆ ಬ್ಲೂ ಮತ್ತು ಗ್ರೀನ್. ಈಗ ನೋಡಿ, ಈ ನಿಮ್ಮ ಚಾರ್ಟ್ಗಳು ಅಕಾರ್ಡಿಂಗ್ಲಿ ಚೇಂಜ್ ಆಯಿತು ಅಲ್ವಾ. ಸೊ ಅದೇ ಥರ ಈಸ್ಟ್ ಮತ್ತು ಇನ್ನೊಂದು ರೀಜನು, ಈಸ್ಟ್ ಮತ್ತು ವೆಸ್ಟ್. ಸೊ ಈ 2 ರೀಜನ್ಗಳಲ್ಲಿ ಬ್ಲೂ ಮತ್ತು ಗ್ರೀನು ಎಷ್ಟು ಸೇಲ್ಸ್ ಆಗಿದ್ದಾವೆ ಅನ್ನೋದನ್ನು ನಾವು ಈಗ ಈ ಚಾರ್ಟ್ ಮುಖಾಂತರ ತಿಳ್ಕೊಬೋದು. ಸೊ ನಾನು ಇಲ್ಲಿ ಏನು ಏನೇನು ಚೇಂಜಸ್ ಮಾಡ್ತೀನಿ ಆವಾಗ ಎಲ್ಲ 3 ಚಾರ್ಟ್ಗಳು ಏಕಕಾಲದಲ್ಲಿ ಬದಲಾವಣೆ ಆಗ್ತವೆ. ಸೊ ಅದಕ್ಕೋಸ್ಕರ ಇದನ್ನು ಇಂಟ್ರ್ಯಾಕ್ಟಿವ್ ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ಸೊ ಸ್ನೇಹಿತರೆ, ಸೊ ಇದು ಡ್ಯಾಶ್ಬೋರ್ಡನ್ನು ಕ್ರಿಯೇಟ್ ಮಾಡುವಂಥ ಒಂದು ಅತ್ಯಂತ ಸರಳವಾದ ಉದಾಹರಣೆ. ನೀವು ನಿಮ್ಮ ಡೇಟಾ ಸೆಟ್ ಎಷ್ಟೇ ದೊಡ್ಡದಿದ್ರೂ ಈ ಥರ ಡ್ಯಾಶ್ಬೋರ್ಡ್ ಹಾಕೋಳ ಮುಖಾಂತರ, ಪಿವಟ್ ಚಾರ್ಟ್ ಮತ್ತು ಡ್ಯಾಶ್ಬೋರ್ಡ್ ಹಾಕೋಳ ಮುಖಾಂತರ ನಿಮ್ಮ ಡೇಟಾವನ್ನು ಅತ್ಯಂತ ಕ್ಲುಪ್ತ ಸಮಯದಲ್ಲಿ ನೀವು ಅನಾಲಿಸಿಸ್ ಮಾಡ್ಬೋದು. ಆ ಮುಖಾಂತರ ನೀವು ಒಂದೊಳ್ಳೆ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ನಿರ್ಧಾರಗಳನ್ನು ತಗೋಬೋದು. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಇದರ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.